ಮಿತ್ರರೇ ನಮಸ್ಕಾರ. ನಾವು ಇವತ್ತು ಚಂದ್ರ ಹೇಗೆ ಬೇರೆ ಬೇರೆ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿಯನ್ನ ಕೊಡ್ತಾನೆ ಅನ್ನುವಂಥದ್ದನ್ನ ಪಾರ್ಟ್ 2 ನ ನೋಡೋಣ. ಮೊದಲನೇದಾಗಿ ಚಂದ್ರ ಹೇಗೆ ಮನಸ್ಥಿತಿಯನ್ನ ಡಿಸೈಡ್ ಮಾಡ್ತಾನೆ ಅನ್ನೋದನ್ನ ನಾನು ಪಾರ್ಟ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅದನ್ನ ಹೋಗಿ ನೋಡಬಹುದು. ಇದರಲ್ಲಿ ನಾವು ತುಲಾ ರಾಶಿಯಿಂದ ಸ್ಟಾರ್ಟ್ ಮಾಡೋಣ. ಮಿತ್ರರೇ, ಚಂದ್ರ ಏನಾದ್ರೂ ತುಲಾ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮನಸ್ಥಿತಿ ಒಂಥರ ಸೋಷಿಯಲ್ ಅಂದ್ರೆ ಫ್ರೆಂಡ್ಲಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಏರಿ ಸೈನ್ ಅಂತ ಹೇಳಿದ್ರೆ ಗಾಳಿ ಅಥವಾ ವಾಯುವಿನ ಒಂದು ತತ್ವ ಇರುವಂತಹ ರಾಶಿ. ವಾಯುವಿನ ತತ್ವ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಸೋಷಿಯಲೈಸ್ ಆಗೋದು, ಎಲ್ಲರ ಜೊತೆ ಬೆರೆಯೋದನ್ನ ತೋರಿಸೋದ್ರಿಂದ ಇಂಥವ್ರು ಸೋಷಿಯಲೈಸ್ ಆಗೋದಕ್ಕೆ ಬಹಳ ಇಷ್ಟಪಡ್ತಾರೆ. ಮತ್ತು ನೀವು ತುಲಾ ರಾಶಿಯ ಒಂದು ಸಿಂಬಲ್ ನೋಡ್ತು ಅಂತ ಹೇಳಿದ್ರೆ ತಕ್ಕಡಿ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್. ಮಿತ್ರರೇ, ಇವರು ಲೈಫ್ ಅಲ್ಲಿ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಮತ್ತು ಇವರ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಲೈಫ್ ಅಲ್ಲಿ ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ತಕ್ಕಡಿ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಬ್ಯಾಲೆನ್ಸ್ ಅನ್ನ ತೋರಿಸೋದ್ರಿಂದ ಲೈಫ್ ಅಲ್ಲಿ ಇವ್ರಿಗೆ ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅನ್ನುವಂಥದ್ದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಎರಡೂ ಕಡೆನೂ ಇವ್ರಿಗೆ ಆಪರ್ಚುನಿಟಿನೇ ಕಾಣಿಸುತ್ತೆ. ಇದು ಶುಕ್ರನ ಇನ್ನೊಂದು ರಾಶಿ ಕೂಡ ಆಗಿರೋದ್ರಿಂದ ಆಪರ್ಚುನಿಟಿ ಅಥವಾ ಆಪ್ಷನ್ಸ್ ಅಥವಾ ಚಾಯ್ಸಸ್ ಅಂತ ಏನ್ ಕರಿತೀವಿ ಅದನ್ನ ತೋರಿಸೋದ್ರಿಂದ ಇವರು ಜೀವನದಲ್ಲಿ ಕನ್ಫ್ಯೂಷನ್ ಇರ್ತಾರೆ. ಬಟ್ ಏನಾದ್ರೂ ಒಳ್ಳೆ ಗ್ರಹಗಳ ಆಸ್ಪೆಕ್ಟ್ ಇದಕ್ಕೆ ಸಿಕ್ತು ಅಂತ ಹೇಳಿದ್ರೆ ಆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಇದು ಇಂಟೆಲೆಕ್ಚುಯಲ್ ರಾಶಿ ಕೂಡ ಆಗಿರೋದ್ರಿಂದ ಇವ್ರಿಗೆ ಒಂದು ಒಳ್ಳೆಯ ನಾಲೆಡ್ಜ್ ಕೂಡ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಾಯು ತತ್ವ ಇಂಟೆಲಿಜೆನ್ಸ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದರ ಇನ್ ಕೇಸ್ ಏನಾದ್ರೂ ಚಂದ್ರ ವೃಶ್ಚಿಕದಲ್ಲಿತ್ತು ಅಂತ ಹೇಳಿದ್ರೆ ವೃಶ್ಚಿಕಕ್ಕೆ ಚಂದ್ರ ಹೋದ ಅಂತ ಹೇಳಿದ್ರೆ ಚಂದ್ರ ಅಲ್ಲಿ ನೀಚನಾಗ್ಬಿಡ್ತಾನೆ. ಬಟ್ ಇದರ ಒಂದು ಅರ್ಥ ಏನಂತ ಹೇಳಿದ್ರೆ ಚಂದ್ರ ಪೂರ್ತಿ ತನ್ನ ಕೆಪಾಸಿಟಿಯನ್ನು ಕಳ್ಕೊಂತಾನೆ ಅಂತ ಅಲ್ಲ. ಯಾವಾಗ ಚಂದ್ರ ವೃಶ್ಚಿಕಕ್ಕೆ ಹೋಗ್ತಾನೆ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಎಮೋಷನ್. ಇಂಥವ್ರಿಗೆ ಎಮೋಷನ್ ಕಡಿಮೆ ಬಟ್ ಕೇರಿಂಗ್ ಪರ್ಸನಾಲಿಟಿ ಇರುತ್ತೆ. ಆ ಕೇರಿಂಗ್ ಅನ್ನ ಇವರು ಎಮೋಷನ್ ಅಲ್ಲಿ ತೋರ್ಸಕ್ ಹೋಗಲ್ಲ, ಬಟ್ ಇನ್ ಜನರಲ್ ಆಗಿ ಇವರು ಆಕ್ಷನ್ ಅಲ್ಲಿ ತೋರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಮಾರ್ಷಿಯನ್ ಸೈನ್ ಆಗಿರುತ್ತೆ. ಬಟ್ ಮಾರ್ಷಿಯನ್ ಸೈನ್ ಗಳಲ್ಲಿ ಎರಡಿದಾವೆ, ಒಂದು ಮೇಷ, ಎರಡನೆಯದು ವೃಶ್ಚಿಕ. ಮೇಷದಲ್ಲಿ ಏನು ಅಂತ ಹೇಳಿದ್ರೆ ಈ ಕೆಲಸ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು. ವೃಶ್ಚಿಕ ಆಗಲ್ಲ, ಯೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು ಮತ್ತು ಕೆಲಸ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಆಗಲ್ಲ, ಹಾಗೆ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ವೃಶ್ಚಿಕವನ್ನ ಸಿಂಬಲೈಸ್ ಮಾಡೋದು ಏನು ಅಂತ ಹೇಳಿದ್ರೆ ಚೇಳು. ಸೊ ಚೇಳು ಯೂಶುವಲಿ ಎಲ್ಲಿರುತ್ತೆ, ಯಾವಾಗ ಹೇಗಿರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಇಂತಹ ವ್ಯಕ್ತಿಗಳು ತಮ್ಮ ಎಮೋಷನ್ ಅನ್ನ ಐಡ್ ಮಾಡ್ತಾರೆ ಮತ್ತು ಎಲ್ಲಿ ಡಿಸ್ಪ್ಲೇ ಮಾಡ್ತಾರೆ, ಹೇಗ್ ಡಿಸ್ಪ್ಲೇ ಮಾಡ್ತಾರೆ ಯಾರು ಗೆಸ್ ಮಾಡಕ್ಕಾಗಲ್ಲ. ಇನ್ನು ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಂಥವ್ರು ಅಷ್ಟು ಸುಲಭವಾಗಿ ಅವರ ಎಮೋಷನ್ ಗಳನ್ನ ಬಿಟ್ಕೊಡೋದಿಲ್ಲ. ಲೆಟ್ ಅಸ್ ಸೇ ಇವ್ರಿಗೆ ಏನಾದ್ರು ನೀವು ಹರ್ಟ್ ಮಾಡ್ತು ಅಂತ ಹೇಳಿದ್ರೆ ಅದನ್ನ ಆಗ ನಿಮಗೆ ಡಿಸ್ಪ್ಲೇ ಮಾಡದಲ್ಲೇ ಇರಬಹುದು. ಬಟ್ ಅವರು ಎಷ್ಟರ ಮಟ್ಟಿಗೆ ಅದನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಸೂಟೇಬಲ್ ಟೈಮ್ ನೋಡಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅದು ಅಲ್ಲದೆ ಇದು ನ್ಯಾಚುರಲ್ ಝೋಡಿಯಾಕಿನ 8ನೇ ಮನೆಯನ್ನು ತೋರಿಸೋದ್ರಿಂದ ಲೈಫ್ ಅಲ್ಲಿ 2ರಿಂದ 3 ಸತಿ ಇವರು ಟ್ರಾನ್ಸ್ಫಾರ್ಮೇಶನ್ ಆಗುವಂತಹ ಚಾನ್ಸಸ್ ಇರ್ತದೆ. ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದ್ಸಲ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹೈಲಿ ಎಮೋಷನಲ್ ಪೀಪಲ್ ಇಂದ ಎಮೋಷನ್ನೇ ಇಲ್ದೇ ಇರುವಂತಹ ಮಟ್ಟಿಗೆ ಹೊರಟೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ತೀರಾ ಎಮೋಷನ್ನೇ ಇಲ್ದೇ ಇರೋ ಮಟ್ಟಿಗಿನ್ನ ನೆಕ್ಸ್ಟ್ ಪೂರ್ತಿ ಎಮೋಷನಲ್ ಆಗಿ ಇವರು ಬದಲಾಗ್ತಾರೆ. ಈ ರೀತಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅವರು ಲೈಫ್ ಅಲ್ಲಿ ನೋಡ್ತಾರೆ. ಇದಾದ ನಂತರ ಏನಾದ್ರೂ ಚಂದ್ರ ಧನು ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ಇಂಥವ್ರು ತುಂಬಾ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಗುರುವಿನ ರಾಶಿ ಆಗಿರೋದ್ರಿಂದ ಬ್ರಾಡ್ ಮೈಂಡೆಡ್ ಆಗಿರ್ತಾರೆ ಮತ್ತು ಬೇರೆಯವ್ರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ, ಅವರ ಭಾವನೆಗಳನ್ನ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ಇದನ್ನ ಒಂದು ಬ್ಲೆಸ್ಡ್ ಅಂತಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರು ಲಾಂಗ್ ಟರ್ಮ್ ಥಿಂಕ್ ಮಾಡ್ತಾರೆ. ಇದು 9ನೇ ಮನೆ ನ್ಯಾಚುರಲ್ ಝೋಡಿಯಾಕ್ ಕೂಡ ಆಗಿರೋದ್ರಿಂದ ಲಾಂಗ್ ಟರ್ಮ್ ಪ್ಲಾನಿಂಗ್ ಗಳನ್ನ ಮಾಡ್ತಾರೆ. ಮತ್ತೆ ಗುರು, ಇವರ ಬಾಸಸ್, ಹೈಯರ್ ಅಥಾರಿಟಿ ಇವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಅನ್ನ ಬೆಳೆಸ್ಕೋತಾರೆ. ಮತ್ತೆ ಅದು ಅಲ್ಲದೆ ಲೈಫ್ ಅಲ್ಲಿ ಇವ್ರಿಗೆ ಒಂದು ಮಾರಲ್ ಬೇಸ್ ಅಥವಾ ಮಾರಲ್ ಪ್ರಿನ್ಸಿಪಲ್ ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಧನು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮಾರಲ್ ಪ್ರಿನ್ಸಿಪಲ್ ಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇಂಥವ್ರಿಗೆ ಒಂದು ಮಾರಲ್ ಪ್ರಿನ್ಸಿಪಲ್ ಅನ್ನುವಂಥದ್ದು ಲೈಫ್ ಅಲ್ಲಿ ಇರ್ತದೆ. ಮತ್ತೆ ಗುರು ಟ್ರಸ್ಟ್ ಅನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಇಂಥವ್ರು ಧನುಷ್ ರಾಶಿಯವರು ಯೂಶುವಲಿ ಬೇರೆಯವರನ್ನ ನಂಬುತ್ತಾರೆ ಮತ್ತೆ ಬೇರೆಯವರು ಇವರನ್ನ ನಂಬುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಇವರ ಒಂದು ಪೆಕ್ಯುಲಿಯರ್ ಗುಣ ಏನು ಅಂತ ಹೇಳಿದ್ರೆ ಜನ ಕೇಳದಲೇ ಇದ್ರು ಅವ್ರಿಗೆ ಬುದ್ಧಿವಾದವನ್ನ ಹೇಳುವಂತದ್ದು ಒಂದು ಗುಣ ಇವರಲ್ಲಿ ಇರ್ತದೆ. ಮಿತ್ರರು, ಇನ್ ಕೇಸ್ ಏನಾದ್ರೂ ಚಂದ್ರ ಕ್ಯಾಪ್ರಿಕಾನ್ ಅಂದ್ರೆ ಮಕರದಲ್ಲಿತ್ತು ಅಂತ ಹೇಳಿದ್ರೆ ಇದು ಒಂದು ಲಾಜಿಕಲ್ ಸೈನ್ ಆಗಿರೋದ್ರಿಂದ ಇಂತಹ ವ್ಯಕ್ತಿ
ತುಂಬಾ ಲಾಜಿಕಲ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕುಜ ಲಾಜಿಕ್ ಪ್ಲಾನೆಟ್, ಇಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಮತ್ತು ಶನಿ ಕರ್ಮಾಧಿಪತಿ ಕೂಡ ಆಗಿರೋದ್ರಿಂದ ಇಂಥವ್ರು ಯಾವಾಗ್ಲೂ ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ ಮತ್ತು ಜೀವನದಲ್ಲಿ ಎಲ್ಲಾವುದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ಐಡಿಯಾ ಇವರಲ್ಲಿರ್ತದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇದು ಶನಿಯ ರಾಶಿ ಆಗಿರೋದ್ರಿಂದ ಶನಿ 4th ಕ್ಲಾಸ್ ಎಂಪ್ಲಾಯಿ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಇಡೀ ಸೊಸೈಟಿಯಲ್ಲಿ 4th ಕ್ಲಾಸ್ ಎಂಪ್ಲಾಯೀಸ್ ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಯಾರಿಗೂ ಕೃತಜ್ಞತೆ ಅನ್ನುವಂಥದ್ದು ಸೊಸೈಟಿಯಿಂದ ಸಿಗಲ್ಲ. ಆದ್ರಿಂದ ಇದೇನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಮಕರ ರಾಶಿಯಲ್ಲಿ ಹುಟ್ಟಿದವರು ಯಾರಿಗೆ ಏನೇ ಮಾಡಿದ್ರು ಇಡೀ ಸಮಾಜ ಅಥವಾ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅವರು ಇವರಿಗೆ ಅಷ್ಟು ಕೃತಜ್ಞರಾಗಿ ಇರೋದಿಲ್ಲ. ಮತ್ತು ಇದು ಶನಿಯ ರಾಶಿ ಕೂಡ ಆಗಿರೋದ್ರಿಂದ ಇವ್ರಿಗೆ ಅಷ್ಟು ಸುಲಭವಾಗಿ ಇವರ ಗುಣಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಿತ್ರರು, ಇನ್ ಕೇಸ್ ಏನಾದ್ರೂ ಚಂದ್ರ ಕುಂಭದಲ್ಲಿತ್ತು ಅಂತ ಹೇಳಿದ್ರೆ ಇವರು ಸಾಕಷ್ಟು ರಿಸರ್ವ್ಡ್ ಆಗಿರ್ತಾರೆ ಮತ್ತು ಸೀರಿಯಸ್ ಆಗಿರ್ತಾರೆ ಮತ್ತು ಒಳ್ಳೆಯ ಗುಣಗಳಿರ್ತವೆ. ಏನಕ್ಕೆ ಅಂತ ಹೇಳಿದ್ರೆ, ಸಾಕಷ್ಟು ಕ್ಲಾಸಿಕ್ಸ್ ಈ ಒಂದು ಕುಂಭ ರಾಶಿಯನ್ನ ಹೇಗೆ ಪಿಕ್ಚರ್ ಮಾಡ್ತವೆ ಅಂತ ಹೇಳಿದ್ರೆ, ಇವ್ರುಗಳು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದಾಗಿ ಡಿಪಿಕ್ಟ್ ಮಾಡ್ತಾರೆ. ಮಿತ್ರರು, ಇನ್ನು ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ಇವ್ರುಗಳಿಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ನಾಲೆಡ್ಜ್ ಯಾವ ವಿಷಯದಲ್ಲಿರುತ್ತೆ ಅಂತ ಹೇಳಿದ್ರೆ, ಮನಿ, ಯಾವ ರೀತಿ ಹಣ ಗಳಿಸಬಹುದು ಅನ್ನುವಂಥದ್ರ ಮೇಲೆ ಒಳ್ಳೆ ನಾಲೆಡ್ಜ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಕುಂಭ ನ್ಯಾಚುರಲ್ 11th ಹೌಸ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಮತ್ತು ಸೊಸೈಟಿಗೆ ಏನಾದ್ರೂ ಮಾಡಬೇಕು ಅನ್ನುವಂತಹ ತುಡಿತ ಇವರಲ್ಲಿ ಯಾವಾಗ್ಲೂ ಇರುತ್ತೆ. ಮತ್ತು ಇವ್ರ ಒಳ್ಳೆತನನ ಬೇರೆಯವರು ಉಪಯೋಗಿಸ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ, ಇವರಿಗೆ ಎಮೋಷನಲಿ ಚೀಟ್ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ಇವರು ಅದನ್ನೆಲ್ಲ ನೋಡಿ ಒಂಥರ ಎಮೋಷನ್ ಲೆಸ್ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ಚಂದ್ರ ಮೀನ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ, ಮೀನ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಗಿವಿಂಗ್ ಅಪ್ ಅಂದ್ರೆ ಬಿಟ್ಟು ಬಿಡೋದು ಅಥವಾ ಕೊಟ್ಟು ಬಿಡೋದು, ಇದನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇಂಥವ್ರಿಗೆ ಜೀವನದಲ್ಲಿ ಯಾರಾದ್ರೂ ಇವ್ರನ್ನೇನಾದ್ರೂ ಕೇಳಿದ್ರೆ ಈಸಿಯಾಗಿ ಇವ್ರ ಹತ್ರ ಏನಿರುತ್ತೋ ಅದನ್ನ ಕೊಟ್ಟು ಬಿಡುವಂತಹ ದೊಡ್ಡ ಮನಸ್ಸು ಇವ್ರ ಹತ್ರ ಇರ್ತದೆ. ಎಲ್ರು ಬಹಳ ಇಷ್ಟಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಮುಕ್ತಿಯ ರಾಶಿ ಮತ್ತು ಶುಕ್ರ ಇಲ್ಲಿ ಉಚ್ಚನಾಗೋದ್ರಿಂದ ಇವ್ರಿಗೆ ಲೈಫ್ ಅಲ್ಲಿ ಒಳ್ಳೆ ಡಿವೋಷನ್ ಇರುತ್ತೆ, ಒಳ್ಳೆ ಮನಸ್ಥಿತಿ ಇರ್ತದೆ ಮತ್ತು ಇವರ ಇಡೀ ಜೀವನ ಒಂದು ರೀತಿ ನಂಬಿಕೆಯ ಮೇಲೆ ನಡೆಯುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಮೀನ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ನಂಬಿಕೆ, ಮುಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸ್ಪಿರಿಚುವಲ್ ಪಾತ್ ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಅದರಲ್ಲಿ ನಂಬಿಕೆ ಮುಖ್ಯ ಆಗುತ್ತೆ ಮತ್ತು ದೇವರ ಮೇಲಿರುವಂತಹ ನಂಬಿಕೆ ಮುಖ್ಯ ಆಗುತ್ತೆ. ಅದು ಅಲ್ಲದೆ ಮೀನ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಮೆಡಿಟೇಷನ್ ಅನ್ನ ತೋರಿಸುತ್ತೆ ಮತ್ತು ನಿಮ್ಮ ಆನ್ಸೆಸ್ಟರ್ಸ್ ಅನ್ನ ತೋರಿಸುತ್ತೆ. ಇದೆಲ್ಲ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ನಂಬಿಕೆ. ಹೌದು, ಇದಿದಾವೆ, ಇದು ಹೀಗಾಗುತ್ತೆ. ಅದೇ ರೀತಿ ಇಂತಹ ವ್ಯಕ್ತಿಗಳ ಜೀವನವೇ ಒಂದು ನಂಬಿಕೆಯ ಮೇಲೆ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಮೀನ ಡ್ಯುಯಾಲಿಟಿಯ ರಾಶಿ ಆಗಿರೋದ್ರಿಂದ, ಅದು ದ್ವಿಸ್ವಭಾವದ ರಾಶಿ ಆಗಿರೋದ್ರಿಂದ ಇವುಗಳಲ್ಲಿ ಆಗಾಗ ಬದಲಾವಣೆಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದಿಷ್ಟು ಚಂದ್ರ ಬೇರೆ ಬೇರೆ ರಾಶಿಗಳಲ್ಲಿತ್ತು ಅಂತ ಹೇಳಿದ್ರೆ ಇಂತಹ ಗುಣ ಸ್ವಭಾವಗಳನ್ನ ಮತ್ತು ಮನಸ್ಥಿತಿಯನ್ನ ಕೊಡ್ತಾನೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.